ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದಷ್ಟು ಹಳೆ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಈ ವ್ಲಾಗಿಗೆ. ಸೊ ಇದು ಬಂದು ನಾನು ಕ್ರಾಫ್ಟ್ ಆರ್ಡರ್ಸ್ ಬಂದಿತ್ತು ನನಗೆ, ಸ್ಕೂಲ್ ಪ್ರಾಜೆಕ್ಟ್ಸ್ ಅಂತ. ಸೊ ಅದರಿಂದಾಗಿ ನಾನು ಕ್ರಾಫ್ಟ್ ಆರ್ಡರ್ಸ್ ಕೂಡ ನಾನು ತೊಗೊತೀನಿ. ಸೊ ಯಾರಿಗೆಲ್ಲ ಬೇಕು ಕ್ರಾಫ್ಟ್ ಆರ್ಟ್ ಎಲ್ಲ ಏನಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಕಮೆಂಟ್ಸಲ್ಲಿ ನೀವು ಬೇಕು ಇನ್ಫಾರ್ಮೇಷನ್ ಕೊಡಿ ಅಂದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಸಂಡೇ ಆಗಿತ್ತು, ಸೊ ಸ್ವಲ್ಪ ಬಿರಿಯಾನಿ ಮಾಡಿದ್ವಿ ತಿಂಡಿಗೆ. ಸಂಡೇ ಮಾರ್ನಿಂಗ್ ಮತ್ತೊಂದು ಆರ್ಡರ್ ಬಂತು ನನಗೆ, ಅರ್ಜೆಂಟಾಗಿ ಮಾಡಿಕೊಡಿ, ಮಂಡೇನೇ ಬೇಕು ಅಂತ ಹೇಳಿದ್ರು. ಸೊ ನಾನು ಕೂಡ ಓಕೆ ಅಂತ ಒಪ್ಕೊಂಡು ಬೇಗ ಬಂದು ಕಲರ್ ಪ್ರಿಂಟಿಂಗ್ಸ್ ಎಲ್ಲ ತೊಗೊಳ್ತಾ ಇದ್ದೆ. ಸೊ ಸ್ವಲ್ಪ ಲೇಟ್ ಮಾಡಿದ್ರು, ಅಂದರೆ ನಮಗೆ ಒಂದು ಕಡೆ ಹೋದಾಗ ಅವರು ಮಿಷಿನ್ ಸರಿ ಇಲ್ಲ ಅಂದರು. ಆ್ಯಂಡ್ ಇನ್ನೊಂದು ಕಡೆ ಬಂದರೆ ಓನರ್ ಇರಲಿಲ್ಲ ಆ್ಯಂಡ್ ಇನ್ನೊಬ್ರು ಇದ್ದರು ಅಂಕಲ್, ಅವ್ರಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಹೆಂಗೋ ನಾವೇ ಹೇಳ್ಕೊಟ್ಟು ಕೊನೆಗೆ ಬಂತು ಮಾಡಿಕೊಟ್ರು. ಸೊ ಆಮೇಲೆ ಬಂದು ಬೇಗ ಮಾಡಿದೆ. ಆ್ಯಂಡ್ ಇದು ಬಂದು ಟಾಪಿಕ್ ಬಂದು ಲೇನ್ ವರ್ಲ್ಡ್ ಅಂತ. ಅಂದರೆ ಲೇನ್ ಅಂದರೆ ಡ್ರೀಮ್ ವರ್ಲ್ಡು ಲೈಬ್ರರಿಗೆ ಥರ ಕನೆಕ್ಟ್ ಮಾಡಿ ಮಾಡಬೇಕಿತ್ತು. ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಅಂದರೆ ಈ ಥರ ಒಂದು ಪ್ರಾಜೆಕ್ಟ್ ಯಾರೂ ಜಾಸ್ತಿ ಮಾಡಿರಲಿಲ್ಲ. ಆ್ಯಂಡ್ ಬೆಂಗಳೂರಲ್ಲೂ ಕೇಳಿದ್ರಂತೆ, ಬಟ್ ಯಾರೂ ಒಪ್ಕೊಳ್ಳಿಲ್ವಂತೆ, ಅವ್ರಿಗೆ ಅರ್ಥನೇ ಆಗಿಲ್ಲ ಅಂತ. ಕೊನೆಗೆ ನಾನೊಂದಷ್ಟು ರಿಸರ್ಚ್ ಮಾಡಿ ನೋಡಿ ಅದಾದಮೇಲೆ ನಾನು ಒಪ್ಕೊಂಡೆ ಮಾಡಿಕೊಡ್ತೀನಿ ಅಂತ. ಸೊ ಅದಾದಮೇಲೆ ತುಂಬ ಚೆನ್ನಾಗಿ ಔಟ್ಕಮ್ ಬಂತು. ಆ್ಯಂಡ್ ಪ್ರತಿಯೊಬ್ಬರು ಇಷ್ಟಪಟ್ಟರು ಮನೆಯಲ್ಲೂ. ಆ್ಯಂಡ್ ಅವರೂ ಅಷ್ಟೇ, ಕ್ಲೈಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟರು, ತುಂಬ ಇಷ್ಟ ಆಯ್ತಂತ ಅವ್ರಿಗೂ. ಆ್ಯಂಡ್ ಸ್ಕೂಲಲ್ಲೂ ಅಷ್ಟೇ ಮ್ಯಾಮ್ ಎಲ್ಲ ಇಷ್ಟಪಟ್ಟರು ಅಂತ ಹೇಳಿದರು. ಇದೊಂಥರ ಸ್ಟೋರಿ ಬುಕ್ ಥರ ಕ್ರಿಯೇಟ್ ಮಾಡಬೇಕಿತ್ತು. ನಾನು ಒಂದು ಚಾಲೆಂಜಿಂಗಾಗಿ ತೊಗೊಂಡು ಮಾಡಿಕೊಟ್ಟೆ. ಅದಾದಮೇಲೆ ಇದು ಮುಗಿದ ತಕ್ಷಣ ಇನ್ನೊಂದು ಬಂತು ಚಾರ್ಟು, ಅಂದರೆ ಹೆಲ್ತಿ ಫುಡ್ಡು, ಅನ್ಹೆಲ್ತಿ ಫುಡ್ ಅಂತ. ಸೊ ಅದನ್ನು ಕೂಡ ಮಾಡಿಕೊಟ್ಟೆ. ಅದರ ಉಲ್ಟಾ ಸಿಸ್ಟಮ್ ಇರುತ್ತೆ. ಒಂದು ಕಮ್ಮಿ ಅಂತ ಅನ್ಕೋಬೇಡಿ, ಒಂದು ಮ್ಯಾಕ್ಸಿಮಮ್ ಕೂಲಿ ಇಲ್ಲಿ ಥ್ರೋ ಮಾಡುತ್ತೆ. ಆಯ್ತಾ, 7 ಬಂದು ಫುಲ್ ಮೀನ್. ಸೊ ಇದೇ ನೋಡಿ, ನಾವು ಫ್ರಿಡ್ಜ್ ತಗೊಬಂದಿದ್ದು ಡಬಲ್, ಅಂದರೆ ಸೈಡ್ ಬೈ ಸೈಡ್ ಡೋರು, LG ಕಂಪ್ನಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ತೋರಿಸ್ಕೊಡೋದಕ್ಕೆ ನಮಗೆ ಬಂದಿದ್ದರು. ಸೊ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇದ್ರದ್ದು ನಾನು ಆರ್ಗನೈಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಾವೇನು ಅಷ್ಟು ಪರ್ಚೇಸ್ ಮಾಡಿದ್ದೀವಿ, ಬಟ್ ನೀಟಾಗಿ ಆರ್ಗನೈಸ್ ಮಾಡಬೇಕಾದ್ರೆ ನಾನು ಫುಲ್ಲು ಹೇಗೆ ಮಾಡಿದ್ದೀನಿ ಏನೋ ಅಂತ ತೋರಿಸ್ತೀನಿ. ಈಗ ಹಾಗಂಗೆ ಇಟ್ಟಿದ್ದೀವಿ, ಎಲ್ಲ ಬಾಕ್ಸಸ್ ತೊಗೊಂಡಿದ್ದೀವಿ, ಬಟ್ ಆದರೂ ಇನ್ನೂ ಆರ್ಗನೈಸಿಂಗ್ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಅದರಿಂದಾಗಿ ಯಾವಾಗ ಮಾಡ್ತೀವೋ ಕಂಪ್ಲೀಟ್ ಅದರದ್ದೇ ಒಂದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. 8:27. ನಮಗೆ ಒಂದು 10 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ನಮಗೂ ಇವ್ರದ್ದು ಡೆಡ್ಲೈನ್ ಅಷ್ಟೇ. ಮಾರ್ನಿಂಗ್ ತಿಂಡಿ ಮಾಡೋಕ್ಕೆ ಇಷ್ಟು ಡೆಡ್ಲೈನ್, ಆಮೇಲೆ ಬಾಕ್ಸ್ ತಗೊಂಡು ನಾನು ಒಂದು ಸೈಡ್ ಅಲ್ಲಿ ಹಾಕ್ತಿದ್ದೀನಿ, ಒಂದು ಸೈಡ್ ಹಾಕ್ತಾಯಿಲ್ಲ. ಎರಡು ಸೈಡು ಬೇಡ ಕಣ, ಒಂದು ಸೈಡ್ ಹಾಕ್ತಾಯಿದ್ದೀನಿ, ಒಂದು ಸೈಡ್ ಹಾಕ್ತಾಯಿಲ್ಲ. ನೆನ್ನೆ ಡಿಮಾರ್ಟ್ಗೆಲ್ಲ ಹೋಗಿ ಒಂದಷ್ಟು ಐಟಮ್ ತಂದ್ವಿ. ಫ್ರಿಜ್ಜದೆಲ್ಲ ಬಾಕ್ಸ್ ತಂದ್ಮೇಲೆ ಆರ್ಗನೈಸೇಷನ್ ವೀಡಿಯೋ ಮಾಡ್ತೀವಿ. ಈಗ ಸದ್ಯಕ್ಕೆ ಇಲ್ಲ, ಏನೂ ಮಾಡಿಲ್ಲ. ಓದಿಸ್ಕೊಳಕ್ಕೆ ಬಿಡಲ್ಲ, ವಿಚಿತ್ರವಾಗಿ ಆಡ್ತಾಳೆ. ಹಿಂಗೆ ಗಟ್ಟಿಗೆ ಹಿಂಗೆ ಇಟ್ಕೊಂಡು ನೋಡಿ, ಫೇಸ್ ನೋಡಿ ಹೊಡೆದು ನೋಡಿ, ಸಿಟ್ಟು ಹಿಂಗೆ ಆಡ್ತಾ ಇದ್ರೆ ನೋಡಿ. ಇನ್ನೂ ತಿಂದಿಲ್ಲ ಫ್ರೆಂಡ್ಸ್. ಬಾಚ್ಲಿಲ್ಲ ಅಂದರೆ ಗಂಟಾಗುತ್ತೆ ನೋಡಿ, ಆಗಲೇ ನಾಟ್ಸ್ ಬಂದಿದೆ, ಗಂಟಾಗುತ್ತೆ. ಎಷ್ಟು ಸಲ 0 ಮಾಡಿಸಿ ಸಾಕಾಗಿದೆ ನೋಡಿ. ಏನಾರು ಅನ್ಸುತ್ತಾ ನೋಡಿ ನೋಡಿ, ಫೇಸ್ ಕಟ್ನ ನೋಡಿ, ಬಾಚ್ಕೊಳ್ಳೋಕ್ಕೆ ಬಿಡಲ್ಲ. ಸಾಕು.
ನೋಡಿದ್ರೆ ನೋಡ್ರಿ ಊರ್ಕೆ ಉಣ್ಣಲ್ಲ, ಸಿಟ್ಟು ಬರುತ್ತೆ ಬಾಲ್ ಅಲ್ಲಡಿ. ನೋಡಿದ್ರೆ ಪ್ರೂಫು ಬಾಲ್ ಇಲ್ಲ ರೀ. ಬಂದ್ರೆ ನೀವು ಕೆರೆ ಮೇಲೆ ಕಟ್ಟಿರೋ ರೋಡ್ನ. ಸೊ ನಾನು ಮೋನಿಕಾ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಅಂದರೆ ನಾವು ನೋಡಿರಲಿಲ್ಲ ಹೊಸ ಜಾಗ. ಗೂಳೂರು ಹತ್ತತ್ರ ಬರುತ್ತೆ ಈ ಒಂದು ಪ್ಲೇಸ್. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಬಂದ್ವಿ, ತುಂಬ ಜನ, ಬರೀ ಫುಲ್ಲು ಜನ ತುಂಬ್ಕೊಂಬಿಟ್ಟಿದ್ರು. ಒಂದಷ್ಟು ಫ್ಯಾಮಿಲೀಸ್ ಬಂದಿದ್ರು. ಸೊ ಜಾಸ್ತಿ ವೀಡಿಯೋಸ್ ಅದು ಇದು ಮಾಡೋಕ್ಕಾಗಲಿಲ್ಲ. ಅಂದರೆ ಏನಂದರೆ ಅಲ್ಲೇ ನಾನ್ ವೆಜ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ತಿನ್ಕೊಂಡು ಹೋಗೋರಿಗೆ ಚೆನ್ನಾಗಿತ್ತು. ಸೊ ಆಮೇಲೆ ಅಂದ್ಕೊಂಡು ಇಷ್ಟೇನಾ ಅಂದ್ಕೊಂಡು ವಾಪಸ್ ಬಂದ್ವಿ. ಖುಷಿ ಬಟ್ ಡಿಸಪಾಯಿಂಟ್ ಇರಲಿ. ಇವಾಗ ನಾವಿಬ್ಬರೇ ಬಂದಿರೋದು, ಸೇಫ್ ಅಲ್ಲ ಆಟಾಡೋದು, ಅದಕ್ಕೋಸ್ಕರ. ಅದ್ರಲ್ಲಿ ಹೆಂಗೆ ಕುಂತಿದೆ ವೈಟ್ ವೈಟ್. ಅಕ್ಕ ಅಲ್ಲಿಗಾದ್ರೂ ಹೋಗಂ ಬಾರಕ್ಕ. ಹೊಡಿತೀನಿ ಅವಳ ಹತ್ರ ಕೋಲೆ ಬೇಡಿ ಅಂದವ್ರು. ಅಲ್ಲಿ ಇಲ್ಲೋಡ್ರಿ, ಇಲ್ಲಿಂದ ಇಲ್ಲಿ ತನಕ ಹೋಗೋಣ. ಹಾಂ ಇದೆ. ಮಾತಾಡ್ಬಿಡಿ ಅಷ್ಟೇ ಅವಾಗ. ಹಾಂ, ಎರಡು ಕಸ್ತಲ್ಲ, ಒಂದರಲ್ಲಿ ಎರಡು ನಾವಿಬ್ರು ರೀಲ್ಸ್ ಮಾಡ್ತಾ ಇದ್ದೀವಿ. ಉಫ್, ನೋಡಿ ನನ್ನ ಸ್ವೆಟ್. ಅಕ್ಕ ಇದು ಈಸಿ ಐತೆ ಮಾಡೋಣ. ಇದು ನೋಡ್ರಿ ಈಸಿ ಐತೆ. ಬೇಗ ಅಪ್ಲೋಡ್ ಮಾಡ್ತೀವಿ ನೋಡಿ. ಮ್ಯಾಮ್ ಡ್ಯಾನ್ಸ್ చేయಲ್ಲ ಇವಾಗ. ಬಾರಮ್ಮ, 9%. ಕುಚ್ಚೇಸ್ತೇನೆ ಮಕ್ಕಳೇ. ಅದಕ್ಕೆ ಇವಾಗ ಬೇಗ ಮಾಡಿಬಿಡು. ನಾನು ರಾಗಿ ಮುದ್ದೆ, ಅವರೆಕಾಳು, ಮತ್ತು ಇದು ನಾ ಮಾಡಿರೋ ತುಪ್ಪ, ಮಮ್ಮಿ ತಗೊಬಂದಿರೋ ಬೆಣ್ಣೆಲಿ ಅವತ್ತು ತೋರಿಸಿದ್ನಲ್ಲ. ಅವಳು ಇನ್ನೂ ಮಾತಾಡದ್ನ ಅದೇನ ಅಂದಾಗ ಮಾತಾಡಿದ್ರಲ್ಲ ಆಮೇಲೆ ಸುಮ್ಮನಿದ್ ಬಿಡು. ಆಮೇಲೆ ಅಮ್ಮನೇ ಮಾತಾಡದ್ನ. ಅಮ್ಮ ನೀವು ಹೆಂಗ್ ಗೊತ್ತಾ? ನಾನು ಧೂಮ್ತರ ಅಯ್ಯೋ ಇವಳು ನೀನೇನು ಗೊತ್ತಾ? ಅದೇನದು ಬಿಗ್ ಬಾಸ್ ಹೇಳಿದ್ರೆ ಈ ಮಾತು ಇಲ್ಲೇ ಬಿಟ್ಬಿಡಿ ಹಂಗೆಲ್ಲ. ಹೆಂಗ್ ಗೊತ್ತಾ, ಸಾಫ್ಟಾಗಿ ಬಂದು ಈ ಮಾತು ಇಲ್ಲೇ ಬಿಟ್ಬಿಡಿ, ಬಿಗ್ ಬಾಸ್ ಹೇಳಿದ್ರಲ್ಲ ಅನ್ನೋ ನೀನು ಅದನ್ನು. ಇಲ್ಲ ನಿನ್ಗೂ ಅಮ್ಮಂಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಗೋಯಾ ಅವಳು ಮೋನಿ ಅಷ್ಟು ನಗ್ಬಿಡ್ತಾಳೆ. ಲೈಟ್ ಆನ್ ಚೆಕ್, ಲೈಟ್ ಆನ್ ಮಾಡಮ್ಮ. ಹಾಂ ಓಕೆ. ಹಾಂ ಚೆನ್ನಾಗಿದ್ದೀರಾ? ಆಕ್ಷನ್. ಮಾತಾಡಿದ್ರಲ್ಲ, ಜಾಸ್ತಿ ಮಾತಾಡಬೇಡಿ ಈಗ ಅಂತ ಅನ್ನೋ ಫಸ್ಟ್. ನೀವು ಮಾತಾಡಿದ್ರಲ್ಲ, ಫುಲ್ ನಗ್ಬಾರ್ದು, ಸೀರಿಯಸ್ ನಗ್ಬೇಡ. ಯಾರ ಮೇಲಾದ್ರೂ ಕೋಪ ಇಟ್ಕೋ. ಅಲ್ಲಿ ನೋಡು ಕೋಪ ಬರುತ್ತೆ. ಮಾತಾಡಿದ್ರಲ್ಲ ನಾನು ಅದೇ. ಅಯ್ಯೋ ಅವಳು ತೆಗಿತಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ಕೆ. ಅಮ್ಮ ಇದೀಮ. ಆಕ್ಷನ್. ನೀವು ಮಾತಾಡಿದ್ರಲ್ಲ, ಕೈ ತೋರಿಸಿದ್ರೆ ಕೈ ಕಟ್ ಮಾಡ್ಬಿಡ್ತೀನಿ. ಅಮ್ಮ ಡೈಲಾಗ್ ಅವ್ನು ಹಂಗೆ ಹೇಳೋದು, ನೀವು ಮಾತಾಡಿದ್ರಲ್ಲ ಅಂತ.
ದಟ್ ಡೈರೆಕ್ಷನ್ ಮೀ ಇನ್ ದಿಸ್ ಡೈರೆಕ್ಷನ್. ನೀವು ಮಾತಾಡಿದ್ರಲ್ಲ ಮಾತಾಡೋಣ ಮಾತಾಡೋಣ ಮಾತಾಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏಯ್ ಮಧ್ಯದಲ್ಲಿ ಯಾರು ಬಿಡಿ ಅಂತ ಬಾಸ್ ಹೇಳಿದ್ದಾರೆ. ಎಲ್ಲ ಕಂಟಿನ್ಯೂ ಬಿಡಿ ಆಂಟಿ. ಅಮ್ಮ ಅಲ್ಲ, ಈಗ ಫಸ್ಟಿಂದ ಮಾಡಿ. ನೀನು ಮಾತಾಡಿದ್ರಲ್ಲ 2 ಸತಿ ಹೇಳ್ಬೇಕು. ಅಮ್ಮ ನೀವು ಮಾತಾಡಿದ್ ನಾನು ಇವ್ಳು ಮತ್ತೆ ಮಾತಾಡಿದ್ರೆ ನೀನ್ ಮಾಡಮ್ಮ ನೀವು ಬಂದ್ರೆ ಮಜಾ ಇರ್ತೈತಿ ಇವಾಗ. ಈಗ ಇರಮ್ಮ ನೀನ್ ಈ ಕಡೆ ಬರಲ್ಲ. ಮೋನಿ ಈ ಕಡೆ ಬಾ. ಮೋನಿಕಾ ಈ ಕಡೆ ಬಾ. ನೀನು ಅಲ್ಲಿ ನಿಂತ್ಕೋ. ನೀನೇ ಬರ್ತೀಯ ಮಧ್ಯದಲ್ಲಿ. ನಾನು 2 ಸತಿ ಮಾತಾಡಿದ್ರಲ್ಲ ಅಂತೀನಿ. ನೀವು ಮಾತಾಡಿದ ಸ್ಲೋ ಆಗಿ ಕಣ್ಣಲ್ಲಿ ಅಮ್ಮನ್ ಝೂಮ್. ಅಮ್ಮ ಹಿಡ್ಕೊಂಬಿಡಿ. ಸ್ವಾತಿ ಅವ್ರಿಗೆ ಒಂದು ಕೊಡಿ. ಒಂದು ಕೊಡಿ. ಆಂಟಿ ಇನ್ನೊಂದು ಕೂದ್ಲು ಲುಕ್ಗೆ ಲುಕ್. ಓಯ್ ಚೆನ್ನಾಗಿ ಬರಲ್ಲ. ನಾನು ಅಮ್ಮಂಗೆ ಸ್ಟ್ರೈಟ್ನಿಂಗ್ ಮಾಡ್ಬೇಕು ಫುಲ್ ವಯಸ್ಸು. ಒಂದಿನ ಜೀನ್ಸ್ ಹಾಕ್ಸ್ತೀವಿ ಅಮ್ಮಂಗೆ. ಅಲ್ಲೋಡ ನಿಮ್ಮ ಬಾವ ಜೀನ್ಸ್ ಹಾಕ್ಸ್. ಅಲ್ಲ ದುಬೈಗೆ ಹೋಗ್ತವ್ರೆ ಅಪ್ಪಾಜಿ ಅಮ್ಮ. ಅಮ್ಮಂಗೆ ಜೀನ್ಸ್ ಹಾಕೋದು ಕಲಿಸ್ತೀನಿ ಅಷ್ಟರಲ್ಲಿ. ಬಿಗ್ ಬಾಸ್ ಹೇಳಿದ್ದಾರೆ. ಬಿಗ್ ಬಾಸ್ ಹೇಳಿದ್ದಾರೆ ವಾದ ಮಾಡಿ ಆಂಟಿ ಸ್ಕ್ರಿಪ್ಟ್ ಚೇಂಜ್ ಮಾಡ್ಬಿಡಿ. ಒಂದು ಸ್ಕ್ರಿಪ್ಟ್ ಮಾಡಿ ಅಮ್ಮ. ಐಫೋನ್. ಏ ಯು ಕಮ್ ದಿಸ್ ಸೈಡ್. ಕಮ್ ದಿಸ್ ಸೈಡ್. ಯಾವ್ದಿದು ಆಪೋಸಿಟ್? ಆಪೋಸಿಟ್ ಅಲ್ಲ ಪಕ್ಕದಲ್ಲಿ. ಹೇಳು ಸೈಡ್ ಹೇಳಮ್ಮ. ಏ ನಿಮ್ಮ ಮಮ್ಮಿ ಹೇಳಿದ್ರಂತಲ್ಲ ಯೂಟ್ಯೂಬ್. ಚಿನ್ನ ಚಿನ್ನ ಕರ್ಕೊಂಡ್ ಒಳಗ್ ಬಿಟ್ಬಿಟ್ರಲ್ಲ. ಮಿಯಾ ಸೇಮ್ ಅಲ್ವಾ? ಮಿಯಾ ಒಂಚೂರು ಕಲರ್ 4 ಕಲರ್ಸ್ 3 ಕಲರ್ಸ್. ಇಲ್ಲಿ ತೋರ್ಸಮ್ಮ. ಏನ್ ಹೆಸರು? ಹೆಸರೇನು? ಲಿಯೋ. ಲಿಯೋ ಮುದ್ದು. ಫಸ್ಟ್ ಎತ್ಕೊಂಡ್ ಬಂದಿದ್ದು ಎತ್ಕೊಂಡ್ ಬಂದಿದ್ದು ನಾನೇ. ಎಷ್ಟಿಟ್ಟಿದ್ದು ನಾನೇ. ವ್ಯಾಕ್ಸಿನೇಷನ್ ಹಾಕ್ಸಿದ್ದು ನಾನೇ. ನಮ್ದು ಮಿಯಾ. ಅದು ಹೆಣ್ಣೆ. ಅದು ಮಿಯಾ. ನೋಡು ಆಯ್ತಾ ಡೇಟ್. ಅಮ್ಮ ಅಮ್ಮ ಬಂಗಾರಿ ನಮ್ಮ ಮನೆಗೆ ಬರೋ. ನಿನ್ನಂಗೆ ಒಂದಿದೆ. ನಮ್ಮ ಮನೆಗೆ ಬರೋ. ನಿನ್ನಂಗೆ ಒಂದು ದೊಡ್ಡದಿದೆ. 2 ವರ್ಷ 2.5 ವರ್ಷ. ಚಿಕ್ಕ ಕೈ ಇನ್ನು ಒಳ್ಳೆ ಕಂಬಳಿ ಹುಳ. ನಮ್ದು ಹಿಂಗೆ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ಮರಿ ಯಾರ್ದು ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಎಲ್ಲ ಹೇಳ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಸಿ ಯು ಫ್ರೆಂಡ್ಸ್.